ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ದುರ್ಗಾಯ ನಮಃ. ಯುಗಾದಿ ಹಬ್ಬದ ಶುಭಾಶಯಗಳು. ಮಾರ್ಚ್ 18 ಹಾಗೆ 19 ಯಾವ ದಿನ ಯುಗಾದಿಯನ್ನು ಆಚರಿಸಬೇಕು ಅನ್ನೋ ಗೊಂದಲದಲ್ಲಿದ್ದರೆ ಅದಕ್ಕೆ ಉತ್ತರ ಮಾರ್ಚ್ 19 ಬೆಳಗ್ಗೆ 7 ಗಂಟೆ ಒಳಗೆ ಅಮಾವಾಸ್ಯೆ ಮುಕ್ತಾಯವಾಗಿರುತ್ತೆ. ಅದಾದ ನಂತರ ಅಭ್ಯಂಜನ ಸ್ನಾನ ಜೊತೆಗೆ ಬೇವು ಬೆಲ್ಲವನ್ನು ತಿಂದು ಯುಗಾದಿ ಹಬ್ಬವನ್ನು ಆಚರಿಸಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯ ಯುಗಾದಿ ಭವಿಷ್ಯ 2026ರ ಬಗೆಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ವೃಷಭ ರಾಶಿಯ ಅಧಿಪತಿ ಶುಕ್ರ. ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರಗಳು ವೃಷಭ ರಾಶಿಯಲ್ಲಿ ಬರುತ್ತೆ. ಈ ವರ್ಷ ವೃಷಭ ರಾಶಿಯವರಿಗೆ ಶುಭ ಅಂತಲೇ ಹೇಳ್ಬೋದು. ವರ್ಷದ ಅರ್ಧ ಭಾಗ ಶುಭ ಆದರೆ ಮತ್ತರ್ಧ ಭಾಗ ಸ್ವಲ್ಪ ಟೆನ್ಷನ್ನಲ್ಲೇ ಇರ್ತೀರ. ಯಾಕೆ ಅನ್ನೋದನ್ನು ಹೇಳ್ತೀನಿ. ಯಾಕಂದರೆ ಗುರು, ರಾಹು, ಶನಿ ಹಾಗೆ ಕೇತು ಈ ಗ್ರಹಗಳ ಆಧಾರದ ಮೇಲೆ ಒಂದು ರಾಶಿಯ ಭವಿಷ್ಯ ಹೇಗಿರುತ್ತೆ ಆ ವರ್ಷ, ಹಾಗೆ ಯುಗಾದಿಯ ನಂತರ ಯಾವೆಲ್ಲ ಬದಲಾವಣೆ ಆಗುತ್ತೆ ಹೊಸ ವರ್ಷದಲ್ಲಿ ಅನ್ನುವಂಥದ್ದನ್ನು ಹೇಳ್ತೀವಿ. ಅದೇ ರೀತಿ ನಿಮ್ಮ ರಾಶಿಯಲ್ಲಿ ಗುರು, ಶನಿ, ರಾಹು, ಕೇತು ಯಾವ ರೀತಿ ಇದ್ದಾರೆ ಅನ್ನೋದರ ಮೇಲೆ ಯಾವ್ಯಾವ ವಿಚಾರದಲ್ಲಿ ಶುಭ ಹಾಗೆ ಅಶುಭ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಮೊದಲನೇದಾಗಿ ರಾಜಕೀಯ ಲಾಭ ನಿಮಗೆ ಇದ್ದೇ ಇದೆ. ಭೂ ವ್ಯಾಪಾರಿಗಳಿಗೂ ಕೂಡ ಲಾಭ ಇದೆ. ಏಪ್ರಿಲ್ನಲ್ಲಿ ನಿಮಗೆ ಸಣ್ಣ ಪುಟ್ಟ ಕಂಟಕಗಳು ಏಪ್ರಿಲ್ ಮತ್ತು ಮೇನಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂತಲೂ ಕೂಡ ಹೇಳ್ತೀನಿ. ಆ ಒಂದು ವಿಚಾರದಲ್ಲಿ ಹುಷಾರಾಗಿರಿ. ಜೊತೆಗೆ ಪಾಲುದಾರಿಕೆಯ ವ್ಯವಹಾರ, ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ನೀವು ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಉಳಿದಿದೆ. ಸರ್ಕಾರಿ ನೌಕರರಿಗೆ ಒಂದು ರೀತಿ ಬಡ್ತಿ ಸಿಗುತ್ತೆ. ಅಷ್ಟೇ ಅಲ್ಲ, ನೀವು ಬೇರೆ ಊರಿಗೆ ಟ್ರಾನ್ಸ್ಫರ್ ಅಂದ್ಕೊಳ್ತಿದ್ರೆ ಅದು ಕೂಡ ಆಗುತ್ತೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕೂಡ ಪರಿಹಾರವನ್ನು ಹೇಳ್ತಾ ಹೋಗ್ತೀವಿ. ಗುರುಬಲ, ಶನಿ ಪ್ರಭಾವ ಎಲ್ಲವೂ ಕೂಡ ಸದ್ಯಕ್ಕೆ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಇನ್ನು ಯಾವ್ಯಾವ ರಾಶಿಯಿಂದ ಯಾವ್ಯಾವ ಗ್ರಹಗಳ ಪರಿಣಾಮದಿಂದ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಇದೆ ಅಂತ ಹೇಳೋದಾದರೆ, ಗುರುಬಲ ಯಾವ ರೀತಿ ಇದೆ. ಧನಸ್ಥಾನದಲ್ಲೇ ನಿಮಗೆ ಗುರು ಇದ್ದಾರೆ. 2026 ಜೂನ್ಗೆ ಮಕರ ರಾಶಿಗೆ ಗುರುಗ್ರಹ ಪ್ರವೇಶ ಆದಮೇಲೆ, ಅಂದರೆ 3ನೇ ಮನೆಗೆ ಹೋದಾಗ ಗುರುಬಲ ಇಲ್ಲದೇ ಇದ್ದರೂ ಕೂಡ ನಿಮಗೆ ಮಾನಸಿಕವಾಗಿ ಮನಸ್ಸು ಒಂದು ರೀತಿ ಸದೃಢವಾಗಿರುತ್ತೆ. ಈ ಒಂದು ಸಮಯದಲ್ಲಿ ವ್ಯವಹಾರದಲ್ಲಿ ನೀವು ಮೋಸ ಹೋಗುವಂತಹ ಸಾಧ್ಯತೆ ಇರೋದ್ರಿಂದ ಒಂದು ರೀತಿ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಪ್ಪ ಬೇಕು ಈ ಜೀವನ ಅನ್ನೋ ಥರದಲ್ಲಿ ಖಿನ್ನತೆಗೆ ಒಳಗಾಗೋ ಸಾಧ್ಯತೆ, ಮೆಂಟಲಿ ಸ್ಟ್ರೆಸ್ ಆಗುತ್ತೆ. 9ನೇ ಮನೆ ನೋಡೋದ್ರಿಂದನೂ ಕೂಡ ಧಾರ್ಮಿಕ ಕೆಲಸಗಳನ್ನು ಮಾಡೋದಾದರೆ ವಿಘ್ನಗಳು ಕೂಡ ಬರುತ್ತೆ. ಮಿತ್ರರ ವಿಷಯದಲ್ಲಿ, ಅಂದರೆ ಹಳೆಯ ಗೆಳೆಯರಿರ್ತಾರೆ, ಅವರಿಂದ ಏನಾದರೂ ಒಂದು ತೊಂದರೆ ಆಗ್ತಾನೆ ಇರುತ್ತೆ. ಅವ್ರನ್ನ ನೀವು ತುಂಬಾ ದೂರ ಮಾಡ್ತೀರಾ. ಜೊತೆಗೆ ಆ ಸಮಯದಲ್ಲಿ ಹೊಸ ಮಿತ್ರರು ಕೂಡ ಬರ್ತಾರೆ. ಆದರೂ ಅವರು ಬರೋರೆಲ್ಲ ನಿಮಗೆ ಒಳ್ಳೆಯ ಮಿತ್ರರೇ ಆಗಿರ್ತಾರೆ. ಇನ್ನು ಉದ್ಯೋಗ ಸ್ಥಾನ, ಕರ್ಮಸ್ಥಾನದಲ್ಲಿ ನಿಮಗೆ ಏನೂ ಸಮಸ್ಯೆ ಇಲ್ಲ. ರಾಹು ಗ್ರಹ ಡಿಸೆಂಬರ್ 26ಕ್ಕೆ ದಶಮದಿಂದ ಮಕರಕ್ಕೆ ಬಂದ ಮೇಲೆ ಉದ್ಯೋಗದಲ್ಲಿ ಸ್ವಲ್ಪ ಗೊಂದಲ ಬದಲಾಗುತ್ತೆ. ಹಣಕಾಸಿನ ಅನುಕೂಲನೂ ಕೂಡ ಆಗುತ್ತೆ. ತೃತೀಯ ಮನೆಗೆ ಕೇತು ಬರೋದರಿಂದ ಜೀವನದ ಮೇಲೆ ನಿಮಗೆ ಆಸಕ್ತಿನೇ ಹೋಗುತ್ತೆ. ಅಂದರೆ ವೈರಾಗ್ಯ ಅಂತಲೇ ಹೇಳ್ಬೋದು. ಅಧ್ಯಾತ್ಮದ ಕಡೆ ಒಲವು ಜಾಸ್ತಿ ಆದಮೇಲೆ ವೈರಾಗ್ಯ ಬರುತ್ತೆ. ಆದರೆ ಆ ವೈರಾಗ್ಯವನ್ನು ಕೆಲಸದ ವಿಚಾರದಲ್ಲಿ ಪ್ರತಿದಿನ ದಿನಚರಿ ವಿಷಯದಲ್ಲಿ ನೀವು ಕಳ್ಕೊಳ್ಬಾರ್ದು. ಇದರಿಂದ ಕಷ್ಟ ಎದುರಾಗುತ್ತೆ. 9ನೇ ಮನೆಗೆ ರಾಹು ಬರೋದ್ರಿಂದ, ಡಿಸೆಂಬರ್ ನಂತರ ಬರೋದ್ರಿಂದ ನೀವು ಮೋಸ ಹೋಗ್ತೀರಾ. ಅಂದರೆ ಯಾವುದೋ ಒಂದು ಪೂಜೆ ಮಾಡಿಸ್ಬೇಕು, ಹೋಮ ಮಾಡಿಸ್ಬೇಕು, ಯಜ್ಞ ಮಾಡಿಸ್ಬೇಕು ಅಂತ ನಿಮ್ಮ ಹತ್ರ ಧಾರ್ಮಿಕ ವಿಚಾರದಲ್ಲಿ ಮೋಸ ಮಾಡುವಂತಹ ಸಾಧ್ಯತೆ, ಹಣವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ತಂದೆಯವರ ಆರೋಗ್ಯದಲ್ಲಿ ಈ ಒಂದು ಸಮಯದಲ್ಲಿ ಹುಷಾರಾಗಿರಬೇಕು. ರಾಹು ಇರೋವಾಗಲೇ ನೀವು ಏನು ತೀರ್ಮಾನ ಮಾಡಬೇಕು ಕೆಲಸದ ವಿಷಯದಲ್ಲಿ ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ. ಹೊಸ ಬಿಸ್ನೆಸ್ ಶುರು ಮಾಡಬೇಕಂದ್ರೆ ಅದನ್ನು ಕೂಡ ಸ್ಟಾರ್ಟ್ ಮಾಡಿ. ಶನಿ ಪ್ರಭಾವ ಯಾವ ರೀತಿ ಇದೆ ಅಂದರೆ, ಶನಿ ನಿಮ್ಮ ದಶಮ ಸ್ಥಾನ 10ನೇ ಮನೆಯಲ್ಲಿರೋದ್ರಿಂದ, ಕುಂಭರಾಶಿಯಲ್ಲಿರೋದ್ರಿಂದ ಶಶ ಮಹಾಪುರುಷ ಯೋಗವನ್ನು ನಿಮಗೆ ಸೃಷ್ಟಿ ಮಾಡ್ತಾರೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ಹಾಗೆ ಒಂದು ರೆಸ್ಪೆಕ್ಟ್ ತಂದು ಕೊಡುತ್ತೆ. ಇನ್ನು ನಿಮ್ಮ ರಾಶಿಗೆ ಎದುರಾಗುವಂತಹ ಅಡೆತಡೆಗಳನ್ನು ನಿವಾರಿಸಬೇಕು ಅಂತ ಹೇಳಿದ್ರೆ ಶುಕ್ರವಾರ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿ. ಅಷ್ಟೇ ಅಲ್ಲ, ಬಿಳಿ ಬಣ್ಣದ ಸಿಹಿ ತಿಂಡಿ ಅಂದರೆ ಪಾಯಸ, ಕೇಸರಿ ಬಾತ್ ಈ ಥರ ಒಂದು ತಿಂಡಿಯನ್ನು ದಾನ ಮಾಡಬೇಕು. ಇನ್ನು ಗುರುವಾರ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ. ಗುರು ಬಲ ಇರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿದ್ರೆ ಗುರುಗಳು ನಿಮಗೆ ಒಳ್ಳೆ ದಾರಿಯಲ್ಲಿ ನಡೆಸ್ತಾರೆ. ಇನ್ನು ಪ್ರತಿದಿನ ಶುಂ ಶುಕ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಪಠಿಸಬೇಕು. ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ಈ ಒಂದು ಮಂತ್ರ ಪಠನೆ ಒಳ್ಳೇದು ಮಾಡುತ್ತೆ. ಒಟ್ಟಾರೆ ಈ ಸಲ ನಿಮಗೆ ಶುಭ, ಜೊತೆಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಈ ಒಂದು ಪರಿಹಾರವನ್ನು ಫಾಲೋ ಮಾಡಿ ಒಳ್ಳೆಯದಾಗುತ್ತೆ. ಇದು ಇವತ್ತಿನ ವೃಷಭ ರಾಶಿಯ ಯುಗಾದಿ ಭವಿಷ್ಯ. ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮ್ಮ ಗ್ರಹಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಅಥವಾ ನಿಮಗೆ ಯಾವ ರೀತಿಯ ಟಾಪಿಕ್ಗಳು ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಒಳ್ಳೊಳ್ಳೆ ವಿಷಯಗಳ ಮೂಲಕ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಹಾಗೆ ಕ್ರಿಸ್ಟಲ್ಗಳು ಬೇಕು ಅಂತ ಇದ್ದಲ್ಲಿ ನಮ್ಮ ಒಂದು ವೆಬ್ಸೈಟ್ಗೂ ಕೂಡ ನೀವು ಭೇಟಿ ಮಾಡಿ ಆರ್ಡರ್ ಮಾಡಿ.